ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಮತಾ ಸಿಂಗರ್. ಒಂದು ಸಣ್ಣ ವಿಷಯವನ್ನ ನಿಮ್ಮ ಹತ್ರ ಹಂಚ್ಕೋಬೇಕು. ಏನು ಅಂದ್ರೆ, ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದು ನಡೆಯುತ್ತಾ ಅಂತ ಕೆಲವರ ಪ್ರಶ್ನೆ. ಖಂಡಿತವಾಗ್ಲೂ ನಡೆಯುತ್ತೆ. ಯಾಕೆ ಅಂದ್ರೆ, ಧರ್ಮ ನಮ್ಮನ್ನ ಕಾಪಾಡುತ್ತೆ ಅನ್ನೋದು ಎಷ್ಟು ಸತ್ಯನೋ, ಕರ್ಮ ನಮ್ಮನ್ನ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್. ಒಂದ್ ದಿವಸ ನಾನು ಬ್ಯಾಂಗ್ಳೂರಲ್ಲಿ ಒಂದು ಸಣ್ಣ ಫಂಕ್ಷನ್ ಇದ್ದು ಹೋಗಿರ್ತೀನಿ. ಸೊ ಅಲ್ಲಿ ಫಂಕ್ಷನ್ ಮುಗಿಸಿದ ನಂತರ ನಾನು ಮತ್ತೆ ನನ್ನ ಊರಿಗೆ ರಿಟರ್ನ್ ಆಗಿರ್ತೀನಿ. ರಿಟರ್ನ್ ಆಗ್ಬೇಕಾದ್ರೆ ಬಸ್ ಹತ್ತಿದ್ದೀನಿ. ಬಸ್ಸಲ್ಲಿ ನನ್ನ ಹಿಂದಿನ ಸೀಟಲ್ಲಿ ಒಬ್ಬ ತಾಯಿ ಮಗಳು ಕುಂತಿರ್ತಾರೆ. ನೆಲಮಂಗಲದ ಹತ್ರ ಬರ್ಬೇಕಾದ್ರೆ ಅಲ್ಲಿ ಇನ್ನೊಂದಿಬ್ರು ಹತ್ಕೋತಾರೆ, ಗಂಡ ಹೆಂಡತಿ. ಅವರು ಬಸ್ಸಿನ ಲಾಸ್ಟ್ ಸೀಟ್ನಲ್ಲಿ ಕುಂತಿರ್ತಾರೆ. ನನ್ನ ಹಿಂದೆ ಕುಂತಿರುವಂತ ತಾಯಿ ಮಗಳು ಸುಮಾರು ಹೊತ್ತು, ಅಂದ್ರೆ ತುಮಕೂರು ಕ್ರಾಸ್ ಸಿರಾ ಬರೋ ತನಕ ಜೋರಾಗಿ ಮಾತಾಡ್ಕೋತಾ ಇರ್ತಾರೆ. ಇಬ್ರು ತಾಯಿ ಮಗಳು ಅವರ ಕುಟುಂಬ ವಿಚಾರಗಳನ್ನ ಆತರ ಮಾತಾಡ್ಕೊಂಡು ತುಂಬಾ ನಗ್ನಗ್ತಾ ಇರ್ತಾರೆ. ಟೈಮ್ ಪಾಸಿಗೆ ಅಲ್ವಾ, ಬಸ್ಸಲ್ಲಿದ್ರು. ಸೊ ಮಾತಾಡ್ತಾ ಇದ್ರು. ನಮ್ಗೊಂದ್ ಸ್ವಲ್ಪ ಇರಿಟೇಷನ್ ಆದ್ರೂ ಸಹ ನಾವೇನ್ ಮಾತಾಡ್ಲಿಲ್ಲ. ಅದಾದ ನಂತರ ಅವ್ರಿಗೆ ನಿದ್ದೆ ಬಂದಿತ್ತು ಅನ್ಸುತ್ತೆ, ಮನ್ಕೊಂಡಿರ್ತಾರೆ. ಬಸ್ಸು ಹತ್ತತ್ರ ಚಳ್ಳಕೆರೆ ಹತ್ತತ್ರ ಬಂದಿರತ್ತೆ. ಆ ಟೈಮಲ್ಲಿ ಆ ಹಿಂದೆ ಸೀಟಲ್ಲಿ ಇದ್ದಂತ ಗಂಡ ಹೆಂಡತಿ ಅವರು ಖುಷಿ ವಿಚಾರಗಳನ್ನ ಏನೋ ಹೇಳ್ಕೊಂಡು ನಗ್ನಗ್ತಾ ಇರ್ತಾರೆ. ಇಲ್ಲಿ ತಾಯಿ ಮಗಳು ಮನ್ಗಿದ್ರಲ್ವಾ, ನಿದ್ದೆ ಮಾಡ್ತಿದ್ರಲ್ವಾ, ಅವ್ರಿಗೆ ಇರಿಟೇಷನ್ ಆಗಿರುತ್ತೆ. ಅವ್ರ ಮೇಲೆ ಜೋರಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವರು ಕಂಟ್ರೋಲ್ ಆಗಲ್ಲ, ಅವ್ರಷ್ಟಕ್ಕೆ ಅವ್ರು ಮಾತಾಡ್ಕೊಂಡಿರ್ತಾರೆ. ಆದ್ರೆ ಬಸ್ ಒಂದ್ ಕಡೆ ಊಟಕ್ಕೆ ಅಂತ ನಿಲ್ಸತ್ತೆ. ಬಸ್ಸು ಜರ್ನಿಯಲ್ಲಿರ್ಬೇಕಾದ್ರೆ ಒಂದತ್ರ ಊಟಕ್ಕೆ ಅಂತ ನಿಲ್ಸತ್ತೆ. ತಾಯಿ ಬಸ್ಸಲ್ಲೇ ಇರ್ತಾರೆ, ಆ ಗಂಡ ಹೆಂಡತಿನೂ ಇಳಿಯೋಲ್ಲ, ಅವರು ಅಲ್ಲೇ ಇರ್ತಾರೆ. ನಾನು ಸಹ ಅವ್ರ ಮುಂದಿನ ಸೀಟಲ್ಲಿ ನಾನು ಕುಂತಿದ್ದೆ. ಆ ಮಗಳು ಏನಿರ್ತಾರೆ, ಅವರು ಕೆಳಗಡೆ ಇಳಿದು ಅವ್ರೇನೋ ತರೋದಿಕ್ಕೆ ಅಂತ ಹೋಗಿರ್ತಾರೆ. ನಂತರ ಈ ತಾಯಿ ಸ್ಟಾರ್ಟ್ ಮಾಡ್ತಾರೆ, ಒಂದು ಕೆಟ್ಟ ಪದಗಳನ್ನ ಬಳಸಿ, ಕುಡ್ಕೊಂಡ್ ಬಂದಿದ್ದೀರಾ, ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ, ಹುಡುಗಿ ಪಕ್ಕದಲ್ಲಿದ್ರೆ ಸಾಕು, ಈ ತರ ಎಲ್ಲ ಜೋರಾಗಿ ಮಾತಾಡೋದು, ನಗೋದು ಮಾಡ್ತಾ ಇರ್ತೀರಾ, ಏನ್ ಅನ್ಸಲ್ವಾ ನಿಮ್ಗೆ? ಮುಂದೆ ಇರೋರು ಇರಿಟೇಷನ್ ಆಗ್ತಾರೆ ಅನ್ನೋ ಜ್ಞಾನ ಕೂಡ ಇಲ್ವಾ ನಿಮ್ಗೆ? ಈ ತರ ಎಲ್ಲ ಮಾತಾಡ್ತಾ ಇರ್ತಾರೆ. ಕುಡ್ದಿದ್ದೀರಾ ಅನ್ನೋ ಒಂದು ವಿಷಯಕ್ಕೆ ಹಿಂದೆ ಸೀಟಲ್ಲಿ ಇದ್ದಂತ ಆ ಗಂಡ ಹೆಂಡತಿ ಫೈರ್ ರೈಸ್ ಆಗ್ತಾರೆ. ಆ ಹುಡ್ಗ ಪಾಪ ಬಂದು, ನೋಡಮ್ಮ ನಾನು ಕುಡ್ದಿದ್ದೀನ ನೋಡು ಅಂತ ಬಾಯಿ ತೋರಿಸ್ತಾನೆ. ನಾನು ಕುಡ್ದಿದ್ದೀನ ನೋಡು ಅಂತ ಬಾಯಿ ಮುಂದೆ ಇಟ್ಟು ತೋರಿಸ್ತಾನೆ, ಸ್ಮೆಲ್ ನೋಡು ಅಂತ. ಸೊ ಆ ತಾಯಿ ಅವ್ರು ಕುಡ್ದಿದ್ದೀನ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಅಂತ ಅಂದಿದ್ದಕ್ಕೆ, ನನ್ ಮೇಲೆ ಉಗಳಕ್ ಬಂದಿದ್ದಾನೆ, ಅವನ್ಗೆಷ್ಟು ಕೊಬ್ಬಿರ್ಬೇಕು, ಆತರ ಬಾಯಿಗೆ ಬಂದ ಹಾಗೆಲ್ಲ ಕುಡಿದ್ಬಿಟ್ಟು ಬಂದ್ಬಿಟ್ಟಿದಾನೆ, ನನ್ ಮೇಲೆ ಉಗಳಕ್ ಬಂದಿದ್ದ, ಈ ತರ ಎಲ್ಲ ಮಾತಾಡಿ ಸುಮಾರು ಹೊತ್ತು ಜಗಳ ಮಾಡ್ತಾರೆ. ಸುಮಾರು ಹೊತ್ತು ಜಗಳ ಮಾಡಿದ್ಮೇಲೆ ಮಗಳೇನು ಕೆಳಗಡೆ ಇಳ್ದು ಹೋಗಿರ್ತಾಳೆ ಅಲ್ವಾ, ಆಕೆ ಬಸ್ ಹತ್ತಾಳೆ. ಬಸ್ ಹತ್ತದ್ಮೇಲೆ ಬಂದು ಏನಾಯ್ತು ಅಂತ ಕೇಳ್ತಾಳೆ. ಕೇಳಿದ್ಮೇಲೆ ನನ್ ಮೇಲೆ ಉಗಳಕ್ ಬಂದಿದ್ದ ಅಂತ ಹೇಳ್ತಾಳೆ. ಹೇಳಿದ್ಮೇಲೆ ಆ ಮಗಳಿಗೆ ಸುಮಾರು ಒಂದು 28 ಇಯರ್ಸ್ ಇರುತ್ತೆ, ಅಂದ್ರೆ 28 ವರ್ಷ 30 ಒಳಗಡೆ. ಆಕೆ ಮಾತಾಡೋ ಮಾತಿತ್ತು ನಿಜ. ಆ ಹಿಂದೆ ಕುಂತಿದ್ದಂತ ಗಂಡ ಹೆಂಡತಿ ಮುಜುಗರ ಪಟ್ರು ನಿಜವಾಗ್ಲೂ ಅವ್ರು ಮಾತಾಡ್ಬೇಕಾದ್ರೆ. ಅಂದ್ರೆ ಅಷ್ಟು ವರ್ಸ್ಟ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿ, ಅಷ್ಟು ವರ್ಸ್ಟ್ ಪದ ಬಳಕೆ, ನಮ್ ಕನ್ನಡದಲ್ಲಿ ಇಷ್ಟೊಂದು ಪದಗಳಿದಾವ ಅಂತಾನೆ ನಮಗ್ ಗೊತ್ತಿರಲ್ಲ. ಅಷ್ಟೊಂದು ಪದಗಳು, ಕೆಟ್ಟ ಮಾತುಗಳನ್ನ ಬಳಸಿ ಆ ಒಂದು ಗಂಡ ಹೆಂಡತಿಗೆ ಬೈತಾ ಇರ್ತಾಳೆ. ನೀನಾ ನಾನಾ ಅನ್ನೋ ತರ ಬೈತಾ ಇರ್ತಾಳೆ. ಅವರು ಪಾಪ ತುಂಬಾ ಬೈದಾದ್ಮೇಲೆ ಅವ್ರು ಹೇಳ್ತಾರೆ, ನಾನು ಬಿಟೆಕ್ ಸ್ಟೂಡೆಂಟು, ಬಿಟೆಕ್ ಫೈನಲ್ ಇಯರ್ ಓದ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ, ನಾನು ಯಾಕೆ ಡ್ರಿಂಕ್ ಮಾಡ್ತೀನಿ, ಆ ಅಮ್ಮ ಈ ತರ ಮಾತಾಡಿದ್ರು,
ನಾನು ಅದಕ್ಕೆ ಹೋಗಿ ಬಾಯಿ ತೋರಿಸ್ದೆ, ನೋಡಿ ಸ್ಮೆಲ್ ನೋಡಿ ನಾನು ಕುಡ್ದಿದ್ದೇನೆ ಅಲ್ವಾ ಅಂತ. ಇಷ್ಟು ಸಮಾಧಾನಕರವಾಗಿ ಅವ್ರು ಹೇಳೋಷ್ಟು ಹೇಳ್ತಾರೆ. ಆ ಹುಡುಗಿ ಕೇಳೋಲ್ಲ. ಆದ್ರೆ ಹೊಡಿಯಕ್ಕೆಲ್ಲ ಹೋಗಿ ಅವರು ಶರ್ಟ್ನೆಲ್ಲ ಹಿಡ್ಕೊಂಡು ಹೊಡಿಯೋಕ್ಕೆಲ್ಲ ಹೋಗ್ತಾಳೆ. ಹೋದ ನಂತರ ಆ ಆ ಗಂಡ ಹೆಂಡತಿ, ಆ ಹೆಂಡತಿ ಇರ್ತಾಳೆ ಅಲ್ವಾ, ಆ ಹುಡುಗನ ವೈಫ್ ಇರ್ತಾರೆ ಅಲ್ವಾ, ಅವ್ರು ರೈಸ್ ಆಗ್ತಾರೆ. ರೈಸ್ ಆಗಿ ನನ್ ಗಂಡನ ಮೇಲೆ ಹೊಡಿಯಕ್ ಬತ್ತೀಯ ಅಂತ ಹೇಳಿ ಅವ್ರು ರೈಸ್ ಆಗಿ ಇವಳನ್ನ, ಈ ಒಂದು ಹುಡುಗಿನ ಹೊಡಿಯಕ್ಕೆ ಅಂತ ಹೋಗ್ತಾರೆ. ಸೊ ಹೀಗೆ ಇಬ್ರಲ್ಲೂ ಕ್ರಾಶ್ ಆಗತ್ತೆ. ಅದು ತುಂಬಾ ಹೊತ್ತು ನಡೆಯುತ್ತೆ. ಅದೇ ತರ ಕ್ರಾಶ್ ತುಂಬಾ ಹೊತ್ತು ನಡೆಯುತ್ತೆ. ಅದಾದ ನಂತರ ಕಂಡಕ್ಟರ್ ನೋಡಕ್ ಆಗದೆ ಬಂದು ಜಗಳ ಬಿಡ್ಸಕ್ ಹೋಗ್ತಾರೆ. ಜಗಳ ಬಿಡ್ಸಕ್ ಹೋದ್ರು ಸಹ ಈ ತಾಯಿ ಮಗಳು ಸ್ಟಾಪೇ ಆಗ್ತಾ ಇಲ್ಲ. ಅಂದ್ರೆ ನಿಲ್ಲಿಸ್ತಾನೆ ಇಲ್ಲ ಅವ್ರ ಜಗಳನ. ಅವರು ಹೇಗ್ ಮಾತಾಡ್ತಿದಾರೆ ಅಂತಂದ್ರೆ ಪಾಪ ಅವ್ರಿಗೆ ಮುಜುಗರ ಆಗ್ಬಿಟ್ಟು ನಮ್ಮನ್ನ ಬಸ್ಸಿಂದ ಇಳಿಸ್ಬಿಡಿ, ನಮ್ ಟಿಕೆಟ್ ಬೇರೆ ಬಸ್ಸಿಗೆ ನಮ್ಮನ್ನ ಹತ್ಸಿ ಪ್ಲೀಸ್ ಅಂತ ಹೇಳಿ ಕಂಡಕ್ಟರ್ ಹತ್ರ ಅವ್ರು ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಆ ತರ ಮಾಡಿದ್ರು. ಅದಾದ್ಮೇಲೆ ಈ ಹುಡ್ಗಿ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಯಾರೋ ರಿಲೇಷನ್ಗೆ ಕಾಲ್ ಮಾಡಿ, ನಾವ್ ಈ ತರ ಡಾಬಾದ ಹತ್ರ ಇದೀವಿ, ಈ ತರ ಯಾರು ಅವನು ಇವನು ಅಂತ ಎಲ್ಲ ಮಾತಾಡಿ ಅವರನ್ನ ಮತ್ತೆ ಕೆಟ್ಟ ಕೆಟ್ಟ ಪದಗಳಿಂದ, ಫೋನಲ್ಲಿ ಸಹ ಕೆಟ್ಟ ಕೆಟ್ಟ ಪದಗಳಿಂದ ಪದಬಳಕೆ ಮಾಡಿ ಮಾತಾಡಿ ಅವರನ್ನ ಇನ್ನಷ್ಟು ಅವಮಾನ ಮಾಡ್ತಾನೆ ಇದ್ರು. ತುಂಬಾ ಹೊತ್ತು ನಡೀತು ಈ ಕಾನ್ವರ್ಸೇಷನ್, ತುಂಬಾ ಹೊತ್ತು ನಡೀತು. ಅದಾದ ನಂತರ ಇಬ್ರು ಸ್ಟಾಪ್ ಆಗ್ತಾರೆ ಸ್ವಲ್ಪ ಹೊತ್ತಿಗೆ. ಇವ್ರು ಕಾಮ್ ಆಗ್ತಾರೆ. ಅವರು ಸಹ ಇದು ನಿಲ್ಲಿಸ್ತಾರೆ, ಜಗಳವನ್ನ ನಿಲ್ಲಿಸಿ ಇಬ್ರು ಅವರಷ್ಟಕ್ಕೆ ಅವ್ರು ಇರ್ತಾರೆ. ಒಂದ್ ಸ್ವಲ್ಪ ಎಷ್ಟೋ ಟೈಮ್ ಆಗಿಲ್ಲ, ಒಂದು 10-15 ನಿಮಿಷ ಆಗಿರುತ್ತೆ ಅಷ್ಟೇ. ಅದಾದ್ಮೇಲೆ ಮನ್ಗಿರ್ತಾರೆ, ಈ ತಾಯಿ ಮಗಳು ಮನ್ಗಿರ್ತಾರೆ. ಡೋರ್ ಹತ್ರ ಇದ್ದ ಸೀಟಲ್ಲಿ ತಾಯಿ ಮಗಳು ಇದ್ದಿದ್ದು. ಆ ತಾಯಿಗೆ ಪೆರಾಲಿಸಿಸ್ ಆಗ್ಬಿಡತ್ತೆ ಇಮಿಡಿಯೇಟ್ ಆಗಿ. ಅಂದ್ರೆ ಕಾಲು ಕೈ ಎರಡು ಬಿದೋಗ್ತವೆ. ಕಾಲು ಕೈ, ಬಾಯಿ ಮಾತು ಸಹ ಬರಲ್ಲ. ಅಮ್ಮ ಅನ್ನಕ್ಕೂ ಆಗಲ್ಲ, ಬಾಯಿ ಮಾತು ಸಹ ಬರಲ್ಲ, ಮಾತು ಕೂಡ ಬಿದ್ದೋಗುತ್ತೆ. ಕಾಲು ಕೈ ಎಲ್ಲ ಸೆಳ್ಕೊಂಡು ಹೋಗ್ತವೆ, ತುಟಿ ಸೈಡಿಗೆ ಸರಿಯುತ್ತೆ, ಮಾತು ಬಿದ್ದೋಗುತ್ತೆ. ಪೆರಾಲಿಸಿಸ್ ಆಗಿದೆ. ಪೆರಾಲಿಸಿಸ್ ಆಗಿ ಡೋರ್ ಹತ್ರ ಹೋಗಿ ಬಿದ್ದೋಗ್ತಾರೆ. ಸ್ವಲ್ಪ ಡೋರ್ ಓಪನ್ ಇದ್ರು ಕೆಳಗಡೆ ಬಿದ್ದು ಅವತ್ತು ಅವರು ಇಲ್ಲ ಅನ್ಸ್ಕೊಳ್ಳೋರು. ಆದ್ರೆ ಬಿದ್ದೋಗ್ಬೇಕಾದ್ರೆ ಆ ಗಂಡ ಹೆಂಡ್ತಿನೇ ಕಾಪಾಡಿದ್ರು. ಮತ್ತೆ ಆ ಗಂಡ ಹೆಂಡ್ತಿನೇ ಪಾಪ ಮೇಲಕ್ಕೆತ್ತಿ ಮನಗ್ಸಿ ಅವ್ರಿಗೆ ನೀರ್ ಹಾಕಿ ಎಲ್ಲ ಮಾಡಿದ್ರು. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸ್ನೇಹಿತರೆ, ನಾವು ಯಾರನ್ನಾದ್ರೂ ಏನಾದ್ರೂ ಅನ್ನೋಕ್ಕೂ ಮುಂಚೆ ಯೋಚನೆ ಮಾಡ್ಬೇಕು. ಅವ್ರು ಕುಡಿದೇ ಇದ್ರು ನೀವು ಕುಡ್ದಿದ್ದೀರಾ, ನೀವು ಮಾತಾಡ್ತಾ ಇದ್ದೀರಾ, ಅದು ಇದು ಅನ್ನೋಕ್ಕೂ ಮುಂಚೆ ನೀವ್ ಹೇಗಿದ್ದೀರಾ ಅನ್ನೋದನ್ನು ಸಹ ನೋಡ್ಕೋಬೇಕು ಅಲ್ವಾ. ನಾವ್ ಯಾವತ್ತೂ ಸರಿ, ಯಾರದ್ದೇ ತಪ್ಪಿರ್ಲಿ, ಸಡನ್ ಆಗಿ ಅವ್ರ ಮುಖದ ಮೇಲೆ ಅನ್ನೋ ಅಂತ ಪರಿಸ್ಥಿತಿನ ಇಟ್ಕೋಬಾರ್ದು. ಒಂದ್ ವೇಳೆ ಇದ್ರೂ ಸಹ ಮತ್ತೆ ನಮ್ ಕಣ್ಮುಂದೆ ಅದು ಕಂಡಾಗ್ಲೇ ನಾವ್ ಮಾತಾಡ್ಬೇಕು. ಕರ್ಮ ರಿಟರ್ನ್ಸ್ ಖಂಡಿತವಾಗ್ಲೂ ಆಗತ್ತೆ. ಇದು ಈ ತರ ಎಲ್ಲ ಮಾತಾಡ್ತಿದ್ಯಾ, ನಿನ್ ಬಾಯಿ ಬಿದ್ದೋಗುತ್ತೆ, ನಿನ್ ಬಾಯಿ ಸೇದೋಗ, ಆ ತರ ಈ ತರ ಮಾತಾಡಿದಂತ ವ್ಯಕ್ತಿಗೆನೆ ಲಾಸ್ಟಿಗೆ ಬಾಯಿ ಬಿದ್ದೋಯ್ತು. ಅದಕ್ಕೆ ಹೇಳ್ತೀನಿ, ಯಾರೇ ಆಗಿರ್ಲಿ, ನಾವ್ ಯಾರನ್ನೇ ಆಗಿರ್ಲಿ, ಏನಾದ್ರು ಅನ್ಬೇಕಾದ್ರೆ 1ಕ್ಕೆ 2 ಬಾರಿ ನಾವ್ ಯೋಚನೆ ಮಾಡಿ ಮಾತಾಡ್ಬೇಕು. ನಾವೇನ್ ಮಾತಾಡ್ತೀವಿ, ನಮ್ಮ ಮಕ್ಕಳು ಸಹ ಅದನ್ನೇ ಕಲಿತಾರೆ. ನಾವು ಸಂಸ್ಕಾರವಂತರಾಗಿದ್ರೆ ಮಕ್ಕಳಲ್ಲೂ ಸಹ ಸಂಸ್ಕಾರ ಖಂಡಿತವಾಗ್ಲೂ ಬರುತ್ತೆ. ನಾವು ಒಳ್ಳೆ ಉತ್ತಮ ನಡವಳಿಕೆ ಮಕ್ಕಳಿಗೂ ಸಹ ಬರುತ್ತೆ. ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲಾದ್ರೂ ಪ್ರಯಾಣ ಮಾಡ್ಬೇಕಾದ್ರೆ ಆದಷ್ಟು 4 ಜನಕ್ಕೆ ಸಹಾಯ ಮಾಡುವಂತ ಮಾತನ್ನ ಮಾತಾಡಿ, ಆದ್ರೆ ನಿಮ್ ಕೈಯಿಂದ ಸಹಾಯ ಮಾಡಿ. ಯಾರಿಗೂ ಜರ್ನಿಗಳಲ್ಲಿ ಇರಿಟೇಷನ್ ಬರೋ ತರ ಮಾಡ್ಬೇಡಿ. 8 ಗಂಟೆಗಳ ಕಾಲ 10 ಗಂಟೆಗಳ ಕಾಲ ಕುತ್ಕೊಂಡು ಜರ್ನಿ ಮಾಡೋರು ಇದ್ದಾರೆ. ಸೊ ಆ ಜರ್ನಿಯಲ್ಲಿ ಕಂಡಕ್ಟರ್ ಮತ್ತೆ ಡ್ರೈವರ್ಗೂ ಸಹ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ಈ ತರಹದ ಸಂಘಟನೆಗಳನ್ನ ಆದಷ್ಟು ನೀವೇ ತಿಳ್ಕೊಂಡು ಸಮಾಧಾನಕರವಾಗಿ ನಿಲ್ಲಿಸ್ಕೊಳ್ಳಿ. ಧನ್ಯವಾದಗಳು.